ಕರ್ಕಾಟಕ ರಾಶಿ. ನಿಜವಾಗಲೂ ಕರ್ಕಾಟಕ ರಾಶಿಯವರು ಸ್ವಲ್ಪ ಚಿಂತೆ ಮಾಡುವಂಥ ಸಂದರ್ಭಗಳು ಬರ್ತಮ್ಮ. ಅವರೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ, ಅದರಲ್ಲೇ ಪರಿಹಾರಗಳನ್ನು ಹುಡುಕ್ತಾ ಇರ್ತಾರೆ. ಸ್ವಲ್ಪ ಗೊಂದಲ ಅಂತ ಹೇಳ್ಬೋದು. ಈ ಒಂದು 6 ಮಂತ್ ಸ್ವಲ್ಪ ಎಲ್ಲವನ್ನು ಹೊಂದಿಕೊಂಡು ಸ್ವಲ್ಪ ನೀವು ಸಮಾಧಾನದಲ್ಲಿ ಹೋಗೋದು ನಿಮ್ಗೆ ಬಹಳ ಒಳ್ಳೆ. 2026 ಈ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕಂಟಕದಾಯಕ, ಗೊಂದಲದಾಯಕವಾಗಿದೆ. ಶಿವನ ಪೂಜೆ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿ. ನಿಜವಾಗಲೂ ಕರ್ಕಾಟಕ ರಾಶಿಯವರು ಸ್ವಲ್ಪ ಚಿಂತೆ ಮಾಡುವಂಥ ಸಂದರ್ಭಗಳು ಬರ್ತಮ್ಮ. ಯಾಕಂತ ಹೇಳಿದ್ರೆ ಕರ್ಕಾಟಕ ರಾಶಿಯವರು ಯಾವಾಗಲೂ ಕೂಡ ಸ್ವಲ್ಪ ಚಿಂತನ ಇವು ಆತ್ಮಾವಲೋಕನವನ್ನು ಮಾಡ್ಕೊಳ್ಳುವಂಥದ್ದು ಬಹಳ. ಆಮೇಲೆ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಚಿಂತನೆ ಯಾಕಂತ ಹೇಳಿದ್ರೆ ಅವರಷ್ಟು ವೀರರು ಶೂರರು ಅಷ್ಟೇ ಬಲಶಾಲಿಗಳಾಗಿರ್ತಾರೆ, ಬಟ್ ಅಷ್ಟೇ ಅವರು ಬೇಗ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು. ಅಂದರೆ ಅವ್ರು ಯಾವ ಗ್ರಹಣ ಕಾಲ ಅಂತ ಹೇಳ್ಬೋದು, ಮನೋಗ್ರಹಣ ಅಂತ ಹೇಳಿ. ಇದ್ದಕ್ಕಿದ್ದ ಹಾಗೇನೆ ಅವರು ಧೈರ್ಯವಂತರಾಗ್ತಾರೆ, ಇದ್ದಕ್ಕಿದ್ದ ಹಾಗೇನೆ ಚಿಂತೆಗಳನ್ನು ಮಾಡ್ತಾರೆ. ಆಮೇಲೆ ಅವರೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ, ಅದರಲ್ಲೇ ಪರಿಹಾರಗಳನ್ನು ಹುಡುಕ್ತಾ ಇರ್ತಾರೆ. ಸ್ವಲ್ಪ ಗೊಂದಲ ಅಂತ ಹೇಳ್ಬೋದು. 2026 ಈ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕಂಟಕದಾಯಕ, ಗೊಂದಲದಾಯಕವಾಗಿದೆ. ಅದಕ್ಕೆ ನೀವು ಮಾಡ್ತಕ್ಕಂಥ ಕೆಲಸಗಳ ಮೇಲೆ ಸ್ವಲ್ಪ ನಿಗಾ ಇರಬೇಕು, ಜಾಗ್ರತೆಯಿಂದ ಮಾಡಬೇಕು. ಶಿವನ ಪೂಜೆ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಸೋಮವಾರದ ಸಮಯದಲ್ಲಿ ರುದ್ರಾಭಿಷೇಕ, ಹಾಗೆ ಒಂದು ಶಿವನ ದರ್ಶನ ಮಾಡಿಕೊಂಡು ಪಂಚಾಕ್ಷರಿ ಓಂ ನಮಃ ಶಿವಾಯ ಮಂತ್ರವನ್ನು ನೀವು 108 ಸಲ ಜಪ ಮಾಡೋದ್ರಿಂದ, ಹಾಗೆ ಒಂದು ರುದ್ರಾಕ್ಷಿಯ ಮಾಲೆಯನ್ನು ಧರಿಸೋದ್ರಿಂದ ಬಹಳ ಒಳ್ಳೆಯದು. ಸಾಧ್ಯವಾದರೆ 2026 ಏನಾದರೂ ಅವಕಾಶ ಸಿಕ್ಕರೆ ಒಮ್ಮೆ ನೀವು ಕಾಶಿಗೋ ಅಥವಾ ಪಶುಪತಿನಾಥನಿಗೂ ದರ್ಶನ ಮಾಡ್ಕೊಂಡು ಬನ್ನಿ, ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಆಮೇಲೆ 2026 ಸ್ವಲ್ಪ ನಿಮಗೆ ಅಶುಭ ಫಲಗಳು ಮತ್ತು ಶುಭ ಫಲಗಳು ಮಿಶ್ರದಾಯಕವಾಗಿ ಇರತಕ್ಕಂಥ ಸಂದರ್ಭ. ಹೊಸ ಕೆಲಸಗಳಿಗೆ ನೀವು ವ್ಯವಹಾರ ಮಾಡುವಾಗ ಮಾಡಬೇಕು ಬಿಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಮಾಡೋ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಆಗಿ ಮಾಡಬೇಕು ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಅದನ್ನು ಸಕ್ಸಸ್ ಆಗುತ್ತಾ, ಒಳ್ಳೆಯದಾಗುತ್ತಾ, ಲಾಭದಾಯಕ ಆಗುವಂಥದ್ದು ಮೂರನೇ ಪ್ರಶ್ನೆ. ಈ ಥರ ಗೊಂದಲಗಳೆಲ್ಲ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ವ್ಯಯಸ್ಥಾನದಲ್ಲಿ ನಿಮಗೆ ಗುರು ಇರುವಾಗ ಸ್ವಲ್ಪ ಧನಹಾನಿ ಆಗ್ತಕ್ಕಂಥ ಸೂಚನೆಗಳನ್ನು ತೋರಿಸುತ್ತೆ. ಭಾಗ್ಯದಲ್ಲಿ ಶನಿ ಇದ್ದಾರೆ, ಕೆಲಸಗಳನ್ನು ಮಾಡ್ಬೋದು, ಲಾಭ ಎಷ್ಟರ ಮಟ್ಟಿಗೆ ಬರ್ತಕ್ಕಂಥದ್ದು ಮುಖ್ಯ. ಅದು ಇವಾಗ ಹಾಕಿರತಕ್ಕಂಥ ಬಂಡವಾಳವನ್ನು ನಿಮಗೆಲ್ಲೋ ಇನ್ನು 2-3 ವರ್ಷ ಬಿಟ್ಟು ಲಾಭ ಬರುತ್ತೆ ಅಂತ ಹೇಳಿದರೆ ಮಧ್ಯದಲ್ಲಿ ನಿಮ್ಮ ಪರಿಸ್ಥಿತಿಗಳೇನಾಗಿರುತ್ತೆ, ಇವೆಲ್ಲವನ್ನೂ ಗಮನಿಸಬೇಕಾಗುತ್ತೆ ನಾವು. ಆಮೇಲೆ ಅಷ್ಟಮದಲ್ಲಿ ಕೂಡ ರಾಹುವಿನ ಪ್ರಭಾವ, ಸ್ವಲ್ಪ ಅವಘಡಗಳು ಸಂಭವಿಸುವಂಥದ್ದು, ಇದ್ದಕ್ಕಿದ್ದಾಗೇ ಕಾಲಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆಗ್ತಕ್ಕಂಥದ್ದು, ಅಥವಾ ನಿಮಗೆಲ್ಲೋ ಡಾಕ್ಟರಿಗೆ ತೋರಿಸಿದಾಗ ಹೇರ್ ಕ್ರ್ಯಾಕ್ ಆಗಿದೆ ನಿಮ್ಮ ಕಾಲಲ್ಲಿ ಅನ್ನುವಂಥದ್ದು. ಇಂಥದ್ದನ್ನೆಲ್ಲ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸಾಧ್ಯವಾದರೆ ನೀವು ಈ ಒಂದು ಸೋಮವಾರದ ಸಮಯದಲ್ಲಿ ಶಿವನ ಸಾನ್ನಿಧ್ಯಕ್ಕೆ ಸಂಜೆ ಹೋಗಿ ಬಿಲ್ಪತ್ರೆ ಮತ್ತು ಭಸ್ಮಾರ್ಚನ ಮತ್ತು ಬಿಲ್ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಮತ್ತು ಪಾರ್ವತಿ ದೇವಿ ಈ ಕರ್ಕಟಕ ರಾಶಿಗೆ ಅಧಿಪತಿ ಚಂದ್ರನಾಗಿರ್ತಕ್ಕಂಥದ್ದು. ಹಾಗಾಗಿಯೇ ನೀವು ಸಂಧ್ಯಾಕಾಲದಲ್ಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು, ಚಂದ್ರ ದರ್ಶನ ಮಾಡಿಕೊಂಡು ಶಿವನ ಟೆಂಪಲ್ಗೆ ಹೋಗಿ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ನಿಮಗೆ ಈ ಒಂದು ಏಪ್ರಿಲ್ ಮೇ ಜೂನ್ ನಂತರ ನಿಮಗೆ ಬಹಳ ಒಳ್ಳೆಯದಾಗ್ತಕ್ಕಂಥ ಸಂದರ್ಭಗಳು ಇದೆ. 2026 ಏಪ್ರಿಲ್ ಮೇ ಜೂನ್ ನಂತರ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಇದೇ ಒಂದು 6 ಮಂತ್ ಸ್ವಲ್ಪ ಎಲ್ಲವನ್ನು ಹೊಂದಿಕೊಂಡು ಸ್ವಲ್ಪ ನೀವು ಸಮಾಧಾನದಲ್ಲಿ ಹೋಗೋದು ನಿಮ್ಗೆ ಬಹಳ ಒಳ್ಳೆಯದು. ಇನ್ನು ಯಾವ ಸಂಖ್ಯೆ ಅವ್ರು ಫಾಲೋ ಮಾಡಬೇಕು? ಸಂಖ್ಯೆ 2 ದ್ವಿತೀಯ ಸಂಖ್ಯೆ, 2 ಸಂಖ್ಯೆ ಚಂದ್ರ ಸಂಖ್ಯೆ. ಹಾಗಾಗಿ ಅದು ಭಾಳ ಶಿವ ಪಾರ್ವತಿ ಸಂಖ್ಯೆ ಅಂತ ಹೇಳ್ತೀವಿ ನಾವು. 2 ಅಂದರೆ ಶಿವ ಪಾರ್ವತಿ ಇದ್ದ ಹಾಗೆ ಆ ಸಂಖ್ಯೆಯನ್ನು ಅವರು ಫಾಲೋ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸೋಮವಾರ ಭಾಳ ಒಳ್ಳೆಯದು. ಸೋಮವಾರ ಸಂಜೆ ವೇಳೆ ಸುಮಾರು 5ವರೆಗೆ, ಒಂದು ಕಡೆ 5ವರೆಗೆ ಸೂರ್ಯ ಮುಳುಗುವಂಥ ಒಂದು ಹಂತದಲ್ಲಿರ್ತಾನೆ, ಒಂದು ಕಡೆ ಚಂದ್ರ ಬರ್ತಾ ಇರ್ತಾನೆ. ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಇಬ್ಬರು ದರ್ಶನ ಮಾಡಿಕೊಂಡು ಅಮ್ಮನವ್ರ ದರ್ಶನ ಮಾಡೋದು ಇನ್ನೂ ಒಳ್ಳೆಯದು. ಸರಿ ಗುರುಗಳೇ. ಸಿಂಹ ಅಂದ್ರೇ ಗರ್ಜನೆ. ಈ ವರ್ಷ ಹೇಗಿದೆ ಅಂತೇಳಿ? 2026 ಸಿಂಹರಾಶಿಯವರಿಗೆ ಯೋಗ ಬಲ ಒಳ್ಳೇದಿದೆ ಅಂತ ಹೇಳ್ಬೋದಮ್ಮ. ಸಿಂಹರಾಶಿಯವರಿಗೆ ಡೈರೆಕ್ಟಾಗಿ ಯಾರು ಎದುರು ಹಾಕೊಳ್ಳಲ್ಲ, ಇಂಡೈರೆಕ್ಟಾಗಿ ತೊಂದರೆ ಕೊಡುವಂಥ ಜನ ಭಾಳ ಇರ್ತಾರೆ.